Hello guys, welcome and welcome back to my YouTube channel. ನಾನು ಹೆಸರು ಕುಸುಮ ರಾಜನ. ಇವತ್ತೇ ಫಸ್ಟ್ ಟೈಮ್ ಈ ಫೇಸ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲಲ್ಲಿರೋ ಅದರ್ ವಿಡಿಯೋಸ್ ನೋಡಿ ಇಷ್ಟ ಆದರೆ ಹೆಲ್ಪ್ಫುಲ್ ಅನ್ಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ವಾಟ್ ಐ ಈಟ್ ಇನ್ ಎ ಡೇ ಅಂತ ಹೇಳ್ಬಿಟ್ಟು ನಂದು ಎವ್ರಿ ಡೇ ಇದೇ ಥರ ಫುಡ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಹೆಚ್ಚು ಕಡಿಮೆ ಯಾವ ಥರ ಇರುತ್ತೆ ನನ್ನ ಫುಡ್ ರೂಟೀನ್ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಬೇಸಿಕ್ ಆಗಿ ನಿಮ್ಗೆಲ್ರಿಗೂ ಗೊತ್ತಿರಂಗೆ ಲಾಸ್ಟ್ ಇಯರ್ ನಾನು 22 kg ವೆಯ್ಟ್ ಲಾಸ್ ಮಾಡಿದ್ದೆ. ಬಟ್ ಇವಾಗ ನಾನು ಯಾವುದೇ ಥರ ವೆಯ್ಟ್ ಲಾಸ್ ಮಾಡ್ತಾ ಇಲ್ಲ, ಜಸ್ಟ್ ಅದೇ ಥರ ಹೆಲ್ತಿ ಲೈಫ್ ಸ್ಟೈಲ್ನ ಕಂಟಿನ್ಯೂ ಮಾಡ್ಕೊತ ವರ್ಕೌಟ್ ಮಾಡ್ಕೊತ ನಾನು ಸೇಮ್ ಊಟನ ತಿನ್ಕೊತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನಾನು ಯಾವ ಥರ ಊಟ ತಿಂತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇವಾಗ ನಾನು ಇನ್ನೂ ಬೆಟರ್ ಆಗಿ ಅಪ್ಡೇಟ್ ಆಗಿದ್ದೀನಿ, ಬೆಟರ್ ಆಗಿ ತಿಳ್ಕೊಂಡಿದ್ದೀನಿ ಫುಡ್ಡು, ನ್ಯೂಟ್ರಿಷನ್ನು ಇದ್ರ ಬಗ್ಗೆ ಎಲ್ಲ. ಸೊ ನಾನು ಯಾವ ಥರ ಊಟ ತಿಂತೀನಿ ಏನು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈ ಥರ ಊಟನ ವೆಯ್ಟ್ ಲಾಸ್ ಮಾಡೋರು ಕೂಡ ತಿನ್ಬೋದು, ಆದರೆ ಸ್ವಲ್ಪ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡ್ರೆ ಸಾಕು. ಅಕಾರ್ಡಿಂಗ್ ಟು ಯುವರ್ ಮೇಂಟೆನೆನ್ಸ್ ಕ್ಯಾಲ್ರಿಗಿಂತ ಸ್ವಲ್ಪ ಕ್ಯಾಲರಿ ಡೆಫಿಸಿಟ್ ಮಾಡಿಕೊಂಡ್ರೆ ನಿಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಅದೇನು ಡಿಫ್ರೆಂಟ್ ಏನಿಲ್ಲ, ಇದೇ ಥರನೇ ತಿನ್ಬೋದು, ಸ್ವಲ್ಪ ಕಡಿಮೆ ಊಟ ತಿನ್ಕೊಂಡ್ರೆ ಸಾಕು. ಸೊ ಗೈಸ್, ನಮ್ಮೆಲ್ರಿಗೂ ಗೊತ್ತಿರಂಗೆ ನಾನು ಮೊದಲು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡ್ತಾ ಇದ್ದೆ. ಇವಾಗ ಅದನ್ನ ಸ್ಟಾಪ್ ಮಾಡಿದ್ದೀನಿ. ಏನಕ್ಕೆ ಸ್ಟಾಪ್ ಮಾಡಿದ್ದೀನಿ ಅಂತ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವಾಗ ಗೈಸ್ ನಾನು ನನ್ನ ಬ್ರೇಕ್ಫಾಸ್ಟ್ನ ಕೂಡ ತಿಂತೀನಿ. ಆದ್ದರಿಂದ ನನ್ನ ಡೇನ ನಾನು ಫಸ್ಟ್ ಸ್ಟಾರ್ಟ್ ಮಾಡೋದು ಡ್ರೈ ಫ್ರೂಟ್ಸ್ನ ತಿನ್ನೋದ್ರ ಮೂಲಕ. ಇದಕ್ಕೆ ಫ್ಯಾಟ್ ಫಸ್ಟ್ ಮೆಥಡ್ ಅಂತ ಕರೀತಾರೆ. ಡ್ರೈ ಫ್ರೂಟ್ಸಲ್ಲಿ ಹೆಲ್ತಿ ಫ್ಯಾಟ್ಸ್ ಇರೋದ್ರಿಂದ ನಮ್ಮ ಶುಗರ್ ಸ್ಪೈಕ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಡ್ರೈ ಫ್ರೂಟ್ಸ್ನ ಬೆಳಗ್ಗೆ ಎದ್ದು ಫಸ್ಟ್ ತಿನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ನಾನು ನೆಕ್ಸ್ಟ್ ಬಂದು ಇದು ಕ್ಲೋರೋಫಿಲ್ ವಾಟರ್ ಅಂತ ಕರೀತಾರೆ. ಇದನ್ನ ಸ್ಕಿನ್ ಹೆಲ್ತ್ಗೋಸ್ಕರ ಯೂಸ್ ಮಾಡ್ತಾರೆ, ಸ್ಕಿನ್ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡಬೇಕು, ಒಂದು 3-4 ಮಂತ್ಸ್ ಯೂಸ್ ಮಾಡಿದ್ರೆ ಸ್ಕಿನ್ ಹೆಲ್ತ್ ಚೆನ್ನಾಗಿ ಒಳ್ಳೇದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಇದೊಂಥರ ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ. ಒಂದು 4-5 ಡ್ರಾಪ್ನ ಅರ್ಧ ಲೋಟ ನೀರಿಗೆ ಹಾಕೊಂಡು ಕುಡಿಯೋದಷ್ಟೇ, ಅಂತ ದೊಡ್ಡ ಫ್ಲೇವರ್ ಏನಿರಲ್ಲ. ನೆಕ್ಸ್ಟ್ ಇಲ್ಲಿ ನಾನು ಇದನ್ನ ಗ್ಲೋ ಡ್ರಿಂಕ್ ಅಂತ ಹೇಳ್ಬಿಟ್ಟು ಕರಿತೀನಿ. ಇದೊಂಥರ ಟೀ ಥರ ಇರುತ್ತೆ ಅಂತ ಅನ್ಕೋಬಹುದು. ನಾನು ಇದು ಕೆಲವೊಂದು ಐಟಮ್ಸ್ನ ಇದಕ್ಕೆ ಹಾಕೋಬಿಟ್ಟು ಈ ಥರ ಐಸ್ ಕ್ಯೂಬ್ ಮಾಡ್ಕೊಬಿಟ್ಟು ಇಟ್ಕೊಂಡಿರ್ತೀನಿ. ಇದಕ್ಕೆ ಬಿಸಿನೀರು ಹಾಕೊಂಡ್ಬಿಟ್ಟು ಕುಡಿಯೋದಷ್ಟೇ. ಸೊ ಬೇಸಿಕ್ಲಿ ನಾನು ಕ್ಲೋರೋಫಿಲ್ ವಾಟರ್ ಆದ ನಂತರ ಇದನ್ನ ಕುಡಿತೀನಿ. ನಿಮಗೆ ಇದ್ರ ರೆಸಿಪಿ ಬೇಕಂದರೆ ಹೇಳಿ, ಡೆಫಿನೆಟಾಗಿ ತೋರಿಸ್ತೀನಿ. ಆಲ್ರೆಡಿ ಒಂದು ಶಾರ್ಟ್ ಫಾರ್ಮೇಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ. ಸೊ ನಿಮಗೆ ಬೇಕಿದ್ರೆ ಹೇಳಿ, ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಈ ಡ್ರಿಂಕು ಸ್ಕಿನ್ ಹೆಲ್ತ್ಗೆ, ಹೇರ್ ಹೆಲ್ತ್ಗೆ ಎಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಇದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನನ್ನ ಬ್ರೇಕ್ಫಾಸ್ಟು ನಾನು ಅವಿನಾಶ್ ತಿಂದಿದ್ದೆ ಏನು ತಿನ್ನಲ್ಲ, ನಾನು ಡಿಫ್ರೆಂಟಾಗಿ ಮಾಡ್ಕೊತೀನಿ. ನನಗೇನು ಇಷ್ಟ ಅನ್ನಿಸ್ತಿದೆ ಅವತ್ತು ತಿನ್ನಬೇಕು ಅಂತ ಆ ಥರ ಮಾಡ್ಕೊತೀನಿ ಅಷ್ಟೇ. ಆ್ಯಂಡ್ ನಾನು ಲೈಟಾಗಿ ತಿನ್ನೋದಕ್ಕೆ ಇಷ್ಟಪಡ್ತೀನಿ, ನನಗೇನು ಹೆವಿ ತಿನ್ನೋದಕ್ಕೂ ಅನಿಸಲ್ಲ. ಇದೊಂಥರ ಗ್ರೇಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ತುಂಬಾ ನ್ಯೂಟ್ರಿಯೆಂಟ್ ಡೆನ್ಸ್ ಇರುತ್ತೆ. ಇದರಲ್ಲಿ ಸ್ಪಿನಚ್ಚಿಂದ ಐರನ್ ಸಿಗುತ್ತೆ, ಹಾಗೆ ಪ್ರೋಟೀನ್ ಇದೆ, ಫೈಬರ್ ಇದೆ, ಎವ್ರಿಥಿಂಗ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ನಾನು ಹೆಂಗೆ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಫಸ್ಟು ಒಂದು ಸ್ವಲ್ಪ ಬಟರ್ ಹಾಕ್ಕೊಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಹೆಚ್ಚಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಸಾಟೆ ಮಾಡ್ಕೊತೀನಿ. ನಂತರ ಇದಕ್ಕೆ ನಾನು ಒಂದು ಪ್ಯಾಕೆಟಲ್ಲಿ ಒಂದು ಅರ್ಧದಷ್ಟು ಮಶ್ರೂಮ್ನ ಹಾಕೊತೀನಿ, ಸಣ್ಣಗೆ ಹೆಚ್ಕೊಂಡು. ಅದಾದಮೇಲೆ ಈ ಮಶ್ರೂಮ್ನ ಚೆನ್ನಾಗಿ ಸಾಟೆ ಮಾಡ್ಕೊತೀನಿ. ಮಶ್ರೂಮಲ್ಲಿ ವಿಟಮಿನ್ ಬಿ, ಕಾಪರ್, ಪೊಟ್ಯಾಸಿಯಮ್, ಸೆಲೇನಿಯಂ ಇರುತ್ತೆ. ಹಾಗೆ ಗಟ್ ಹೆಲ್ತಿಗೆ ಒಳ್ಳೇದು, ಬ್ರೈನ್ ಹೆಲ್ತಿಗೆ ಒಳ್ಳೇದು, ಹಾರ್ಟ್ ಹೆಲ್ತಿಗೆ ಕೂಡ ಒಳ್ಳೇದು, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಕ್ಯಾನ್ಸರ್ ಫೈಟಿಂಗ್ ಪ್ರಾಪರ್ಟೀಸ್ ಕೂಡ ಇರುತ್ತೆ. ಇದ್ರ ಜೊತೆಗೆ ನಾನು ಇವಾಗ ಸ್ಪಿನಚ್ನ ಆ್ಯಡ್ ಮಾಡ್ತಿದ್ದೀನಿ, ಅಥವಾ ಪಾಲಕ್ ಸೊಪ್ಪು ಅಂತ ಹೇಳ್ಬೋದು. ಹೆಚ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಬೇಯೋವರೆಗೂ ಸಾಟೆ ಮಾಡ್ಕೋಬೇಕು. ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಕೆ, ಸಿ, ಫೋಲೇಟ್, ಐರನ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಇರುತ್ತೆ. ಇದು ಐ ಹೆಲ್ತಿಗೆ ಒಳ್ಳೇದು, ಬೋನ್ಸಿಗೆ ಒಳ್ಳೇದು, ಡೈಜೆಷನ್ಗೆ ಒಳ್ಳೇದು, ಹಾರ್ಟ್ ಹೆಲ್ತಿಗೆ ಒಳ್ಳೇದು, ಮತ್ತೆ ಹಿಮೋಗ್ಲೋಬಿನ್ ಬೂಸ್ಟ್ ಮಾಡುತ್ತೆ, ಹಾಗೆ ಆಂಟಿ ಇನ್ಫ್ಲಮೇಟರಿ ಕೂಡ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಮಸಾಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ನಿಮ್ಗೆ ಇಷ್ಟ ಇರೋವಂಥ ಮಸಾಲಗಳನ್ನ ಹಾಕೋಬಹುದು. ನಾನಿಲ್ಲಿ ಸ್ವಲ್ಪ ಇಟಾಲಿಯನ್ ಸೀಸನಿಂಗ್ಸ್ ಹಾಕೊತಾ ಇದ್ದೀನಿ, ಸ್ವಲ್ಪ ಖಾರದ ಪುಡಿ ಹಾಕೊತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಿಮ್ಗೆ ಇಷ್ಟ ಬಂದಿರೋದನ್ನ ನೀವು ಹಾಕಬಹುದು. ಇವಾಗ ನಾನಿಲ್ಲಿ 2 ಎಗ್ ವೈಟ್ಸು, 1 ಹೋಲ್ ಎಗ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಎಗ್ಸ್ ನ ಸೂಪರ್ ಫುಡ್ ಅಂತ ಕೂಡ ಕರೀತಾರೆ, ಬಿಕಾಸ್ ಇದರಲ್ಲಿ ಎಲ್ಲ ತರ ವಿಟಮಿನ್ಸ್, ಮಿನರಲ್ಸ್ ಇರುತ್ತೆ. ಹಾಗೆ ಒಂದು ಎಗ್ ಅಲ್ಲಿ 6 to 7 ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ. ಎಗ್ಸ್ ಅಲ್ಲಿ ವಿಟಮಿನ್ ಎ, ಡಿ, B12, ಫೋಲೇಟ್, ಅಯೋಡಿನ್, ಫಾಸ್ಫರಸ್, ಸೆಲೇನಿಯಂ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಮೊಜರೆಲ್ಲಾ ಚೀಸ್ ನ ಆಡ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ಮೊಜರೆಲ್ಲಾ ಚೀಸ್ ಕೂಡ ಒಂದು ಹೈ ಪ್ರೋಟೀನ್ ಫುಡ್ ಆಗಿರುತ್ತೆ. ಹಾಗೆ ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ, ಜಿಂಕ್ ಜಾಸ್ತಿ ಇರುತ್ತೆ, B12 ಇರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ, ಮತ್ತೆ ಪ್ರೋಬಯೋಟಿಕ್
ಪ್ರೋಬಯೋಟಿಕ್ಸ್ ಕೂಡ ಇರುತ್ತೆ. ಇವಾಗ ನಾನು ಇದೆಲ್ಲದನ್ನು ಬ್ರೇಕ್ ಮಾಡ್ಕೊತಾ ಇದ್ದೀನಿ, ಒಂಥರ ಸ್ಕ್ರಾಂಬಲ್ಡ್ ಎಗ್ ಥರ ಮಾಡ್ಕೊಳ್ಳೋದಕ್ಕೆ. ಸೊ ಇದಕ್ಕೇನಾದರೂ ಉಪ್ಪು ಖಾರ ಹೆಚ್ಚು ಕಡಿಮೆ ಬೇಕಂದ್ರೆ ಅದ್ರ ಮೇಲೆ ಉದುರಿಸ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಇಷ್ಟೇ ನೋಡಿ ಇದ್ರ ಜೊತೆಗೆ ನಾನು ಸ್ವಲ್ಪ ಹೋಮ್ ಮೇಡ್ ಯೋಗರ್ಟ್ ಬೌಲ್ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ಯೋಗರ್ಟ್ದು ರೆಸಿಪಿ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಆಯಿತಾ. ಫ್ಯಾಟ್ ಇರೋವಂಥ ಯೋಗರ್ಟು ಸಕ್ಕತ್ತಾಗಿ ಬರ್ತಾ ಇದೆ ಆಯಿತಾ. ನಾನ್ ಫ್ಯಾಟ್ ಯೋಗರ್ಟು ನನಗಿನ್ನೂ ಅಷ್ಟು ಚೆನ್ನಾಗಿ ರೆಸಿಪಿ ಬರ್ತಾ ಇಲ್ಲ, ಅದಕ್ಕೆ ಒಂದು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮಗೆ ತೋರ್ಸೋಕ್ಕಾಗಿಲ್ಲ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಇದೆ, ಅದಕ್ಕೋಸ್ಕರ ನಾನು ಇದಕ್ಕೆ ಚಿಯಾ ಪುಡಿಂಗ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಬೇಸಿಕ್ಲಿ ಚಿಯಾ ಸೀಡ್ಸ್ನ ಆಲ್ಮಂಡ್ ಮಿಲ್ಕಲ್ಲಿ ನೆನೆಸಿಟ್ಟಿರ್ತೀನಿ ಫ್ರಿಜ್ಜಲ್ಲಿ, ಅದನ್ನ ಯೂಸ್ ಮಾಡ್ಕೊತೀನಿ. 1 ಸ್ಪೂನ್ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಗ್ರೀಕ್ ಯೋಗರ್ಟು ಪ್ರೋಬಯೋಟಿಕ್ ಫುಡ್ ಆಗಿರುತ್ತೆ, ಆದ್ದರಿಂದ ಇದು ಗಟ್ ಹೆಲ್ತಿಗೆ, ಸ್ಕಿನ್ ಹೆಲ್ತಿಗೆ ಮತ್ತೆ ಬೋನ್ ಹೆಲ್ತಿಗೆ ತುಂಬಾನೇ ಒಳ್ಳೇದು. ಹಾಗೆ ಗ್ರೀಕ್ ಯೋಗರ್ಟು ಒಂದು ಹೈ ಪ್ರೋಟೀನ್ ಫುಡ್ ಕೂಡ ಆಗಿರುತ್ತೆ. ಹಾಗೆ ಚಿಯಾ ಸೀಡ್ಸು ಫೈಬರ್ ರಿಚ್ ಇರುತ್ತೆ, ಇದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ರಿಚ್ ಕೂಡ ಇರುತ್ತೆ. ಚಿಯಾ ಸೀಡ್ಸ್ ಆರ್ ಲೋಡೆಡ್ ವಿತ್ ಆಂಟಿ ಆಕ್ಸಿಡೆಂಟ್, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಒಳ್ಳೇದು, ಬೋನ್ ಹೆಲ್ತಿಗೆ ಒಳ್ಳೇದು, ಹಾರ್ಟ್ ಹೆಲ್ತಿಗೆ ಒಳ್ಳೇದು. ನೆಕ್ಸ್ಟ್ ಇಲ್ಲಿ ನಾನು ಪಿಂಕ್ ಡ್ರ್ಯಾಗನ್ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆಂಟಿ ಆಕ್ಸಿಡೆಂಟ್ ರಿಚ್ಚು, ಹಾಗೆ ವಿಟಮಿನ್ ಸಿ ರಿಚ್ಚು, ಮತ್ತೆ ಹೈಡ್ರೇಟಿಂಗ್ ಇರೋದ್ರಿಂದ ಸ್ಕಿನ್ ಗ್ಲೋ ಫುಡ್ ಅಂತ ಕೂಡ ಕರಿಬಹುದು. ಇದು ಹೈ ಇನ್ ಫೈಬರ್ ಕೂಡ ಇರುತ್ತೆ. ಹಾಗೆ ಇದರಲ್ಲಿ ಐರನ್ ಮತ್ತೆ ಮೆಗ್ನೀಷಿಯಂ ಇರೋದ್ರಿಂದ ಎನರ್ಜಿ ಮತ್ತೆ ಮಸಲ್ಗೆ ತುಂಬಾನೇ ಒಳ್ಳೇದು. ಬ್ಲೂಬೆರಿ ಅಂತೂ ಆಂಟಿ ಆಕ್ಸಿಡೆಂಟ್ ರಿಚ್ ಇರುತ್ತೆ, ಹಾಗೆ ಇದನ್ನ ಆಂಟಿ ಏಜಿಂಗ್ ಫುಡ್ ಅಂತ ಕೂಡ ಕರೀತಾರೆ. ಇದು ವಿಟಮಿನ್ ಸಿ ಪ್ಲಸ್ ಆಂಟಿ ಆಕ್ಸಿಡೆಂಟ್ ರಿಚ್ ಇರೋದ್ರಿಂದ ಸ್ಕಿನ್ ಗ್ಲೋಗೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಬ್ಲೂಬೆರೀಸು ಹಾರ್ಟ್ ಹೆಲ್ತ್ಗೆ, ಬ್ರೈನ್ ಹೆಲ್ತ್ಗೆ, ಡೈಜೆಷನ್ಗೆ, ಬೋನ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಹಾಗೆ ಇದು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋದಕ್ಕೆ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಮ್ಮನೆಯಲ್ಲಿ ವೈಟ್ ಪ್ರಾಸೆಸ್ಡ್ ಶುಗರ್ ಇರುತ್ತೆ ನೋಡಿ, ಅದನ್ನ ಯೂಸೇ ಮಾಡಲ್ಲ. ಲಿಟ್ರಲಿ ಲೈಕ್ ನಾವು ಮದುವೆ ಆದಾಗಿಂದನೂ ನಮ್ಮ ಮನೇಲಿ ಯೂಸ್ ಮಾಡಲ್ಲ, ಎಕ್ಸೆಪ್ಟ್ ಬೇಕಿಂಗಿಗೆ ಅಥವಾ ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೆ ಅವ್ರಿಗೆ ಬೇಕು ಅಂತ ಇಟ್ಕೊಂಡಿರ್ತೀನಿ ಬಿಟ್ಟರೆ, ಅದರ್ವೈಸ್ ನಾವು ಯೂಸ್ ಮಾಡಲ್ಲ. ಸೊ ನಾನು ಶುಗರ್ ಆಲ್ಟರ್ನೇಟಿವ್ಸ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಒಂದು ಅಂದರೆ ಡ್ರೈ ಡೇಟ್ಸ್ ಪೌಡರ್ನ ಹಾಕೊತಾ ಇದ್ದೀನಿ. ಇಷ್ಟೇ ನೋಡಿ, ಯೋಗರ್ಟ್ ಬೌಲ್ ರೆಡಿ ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ನಾನು ನನ್ನ ಬ್ರೇಕ್ಫಾಸ್ಟ್ನ ಪ್ಲೇಟಿಂಗ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಫಸ್ಟು ಸ್ಕ್ರಾಂಬಲ್ಡ್ ಎಗ್ನ ಹಾಕೊತಾ ಇದ್ದೀನಿ, ಆವಾಗಲೇ ಮಾಡಿಟ್ಕೊಂಡಲ್ಲ ಅದು. ಅದಾದ ನಂತರ ನಾನು ಇದಕ್ಕೆ ಒಂದು ಸ್ಮಾಲ್ ಆವಕಾಡೋದಲ್ಲಿ ಅರ್ಧ ಆವಕಾಡೋನ ಹಾಕೊತಾ ಇದ್ದೀನಿ. ನಿಮಗೆ ಗೊತ್ತಿಲ್ಲ ಅಂದರೆ ಆವಕಾಡೋ ಅಂತೂ ನ್ಯೂಟ್ರಿಯೆಂಟ್ ಡೆನ್ಸ್ ಹಾಗೆ ವೆರಿ ಗುಡ್ ಹೆಲ್ತಿ ಫ್ಯಾಟ್ಸ್ ಇರುವಂಥ ಒಂದು ಫ್ರೂಟ್ ಅಂತ ಹೇಳ್ಬೋದು. ಆವಕಾಡೋದಲ್ಲಿ ಒಳ್ಳೆ ಹೆಲ್ತಿ ಫ್ಯಾಟ್ಸ್ ಇರೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ತುಂಬಾನೇ ಒಳ್ಳೇದು. ಹಾಗೆ ಹಾರ್ಟ್ ಹೆಲ್ತಿಗೆ ತುಂಬ ಒಳ್ಳೇದು, ಮತ್ತು ಸ್ಕಿನ್ನು ಮತ್ತು ಹೇರ್ ಹೆಲ್ತಿಗೆ ಸಖತ್ ಒಳ್ಳೇದು. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅದರ್ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ, ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನೋಡ್ಬೋದು, ಇದು ನನ್ನ ಬ್ರೇಕ್ಫಾಸ್ಟ್ ಪ್ಲೇಟ್ ಆಗಿರುತ್ತೆ. ಒಂದು ಸ್ಮಾಲ್ ಯೋಗರ್ಟ್ ಬೌಲು, ಅದ್ರ ಜೊತೆಗೆ ಸ್ಕ್ರಾಂಬಲ್ಡ್ ಎಗ್ಗು ಮತ್ತೆ ಆವಕಾಡೋ ಇರೋದ್ರಿಂದ ಇದು ಒಂದು ನ್ಯೂಟ್ರಿಯೆಂಟ್ ಡೆನ್ಸ್ ಬ್ರೇಕ್ಫಾಸ್ಟ್. ತಿಂದ್ರೆ ಅಂತೂ ಹೊಟ್ಟೆನೇ ಹಸಿಬಾರ್ದು, ಅಷ್ಟು ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಹಾಗೆ ಇದು ಅವಿನಾಶ್ಗೆ ಮಾಡಿದಂತ ಬ್ರೇಕ್ಫಾಸ್ಟ್, ಇದ್ರ ಜೊತೆಗೆ ಅವ್ರು ಎಗ್ಸ್ ಕೂಡ ತಿನ್ಕೊಂತಾರೆ. ಹಾಗೆ ನೆಕ್ಸ್ಟ್ ನಾನಿಲ್ಲಿ ಸ್ನಾಕ್ಸ್ಗೆ ಮಾವಿನಕಾಯಿ ತಿಂತಾ ಇದ್ದೀನಿ. ನನ್ನಷ್ಟು ಮಾವಿನಹಣ್ಣು ಯಾರು ತಿನ್ನಲ್ಲ ಅನ್ಸುತ್ತೆ, ಅಷ್ಟು ಮಾವಿನಹಣ್ಣು ತಿಂದಿದ್ದೀನಿ ಈ ಸೀಸನಲ್ಲಂತೂ. ನೆಕ್ಸ್ಟ್ ನಾನಿಲ್ಲಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ. ನಾನಿಲ್ಲಿ ನಮ್ಮನೇಲಿ ಯಾವ ಥರ ಇದ್ಕಿದವ್ರೆ ಬೇಳೆ ಸಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಇದು ಒನ್ ಟೈಪ್ ಅಂತ ಹೇಳ್ಬೋದು, ಬನ್ನಿ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡೆ, ನಮ್ಮನೇಲಿ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಅಡುಗೆಗೆ ಯೂಸ್ ಮಾಡೋದು. ಇದಕ್ಕೆ ನಾನು ಒಂದು ಹೆಚ್ಚಿರುವಂಥ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಸಾಟೆ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ನೀರೆಲ್ಲ ಇಂಗೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದಕ್ಕೆ ನಾನು 2 ಹೆಚ್ಚಿರುವಂಥ ಟೊಮೊಟೊ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು 1-2 ಕಪ್ ಅಷ್ಟು ಇದ್ಕಿದವ್ರೆ ಬೇಳೆನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಬೇಳೆನೂ ಅಷ್ಟೇ ಚೆನ್ನಾಗಿ ಹುರ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಅದಾದಮೇಲೆ ನೀವಿಲ್ಲಿ ನೋಡ್ಬೋದು, ನಾನೊಂದು ಮಿಕ್ಸಿ ಜಾರಲ್ಲಿ ಇದಕ್ಕೆ ಖಾರ ಆಡಿಸ್ಕೊತಾ ಇದ್ದೀನಿ. 1-2 ಸ್ಪೂನ್ ಅಷ್ಟು ಕಾಯಿ ತುರಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರದ ಪುಡಿ, ಹಾಗೆ ಸಾಂಬಾರ್ ಪೌಡರ್ ಏನಿರುತ್ತೆ ನೋಡಿ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನ ಸೇರಿಸ್ಕೊಳ್ಳಿ. ಅದಾದ ನಂತರ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಬಿಟ್ಟು, ಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ಇದನ್ನ ಮಿಕ್ಸಿ ಆಡಿಸ್ಕೊಂಡ್ಬಂದು ಖಾರನ ಸೈಡಿಗೆ ಎತ್ತಿಟ್ಕೊಳ್ಳಿ. ನೋಡಿ, ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆಯಲ್ಲ ಅಥವಾ ಹುರಿದಿದೆಯಲ್ಲ, ಅದಕ್ಕೆ ನಾವು ಈ ಖಾರನ ಸೇರಿಸಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಸೊ ಬೇಳೆಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳಿ. ನಾನು ಮಧ್ಯದಲ್ಲಿ ಉಪ್ಪು ಹಾಕೋದು ಹೇಳೋದು ಮರ್ತೋಗ್ಬಿಟ್ಟೆ. ಸೊ ಬೇಳೆನ ಜಾಸ್ತಿ ಹೊತ್ತು ಬೇಯಿಸಕ್ಕೆ ಹೋಗ್ಬಾರ್ದು ಆಯಿತಾ. ಮ್ಯಾಕ್ಸಿಮಮ್ 1 ವಿಷಲ್ಲು, ಬೇಕಂದರೆ ನೀವು ಇದನ್ನ ಕುಕ್ಕರ್ ಮುಚ್ಚದಂಗೆ ಹಾಗೆ ಓಪನ್ ಇಟ್ಟು ಕೂಡ ಬೇಯಿಸ್ಕೋಬೋದು. ಬಟ್ ನನಗೇನಪ್ಪ ಅಂತ ಹೇಳಿದ್ರೆ, ಬೇಳೆ ಸ್ವಲ್ಪ ಮಸ್ತೋದಂಗೆ ಬೆಂದೋದ್ರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅಂದರೆ ಗಟ್ಟಿಗಿರುತ್ತಲ್ಲ ಬೇಳೆ, ಯೂಶಲಿ ಬಾಯಿಗೆ ಸಿಗಂಗೆ ಬೇಳೆ ಸಿಗೋದಕ್ಕಿಂತ
ಮಸ್ತ್ ಹೋದರೆ ಅದ್ರ ಫ್ಲೇವರ್ ಎಲ್ಲ ಸಾಂಬಾರಿಗೆ ತುಂಬ ಚೆನ್ನಾಗಿ ಏನಾಗುತ್ತೆ ಕೋಟ್ ಆಗಿರುತ್ತೆ, ಅದು ಸಕ್ಕತ್ತಾಗಿ ಬರುತ್ತೆ ನೋಡಿ. ಇವಾಗ ನೆಕ್ಸ್ಟು ನಾವು ನಮ್ಮ ಲಂಚ್ನ ಪ್ಲೇಟ್ ಮಾಡೋಣ ಬನ್ನಿ. ನೋಡಿ, ಇಂಡಿಯನ್ ಫುಡ್ ಕೂಡ ಹೆಲ್ತಿಯಾಗಿ ಮಾಡ್ಕೋಬೋದು. ಇಂಡಿಯನ್ ಫುಡ್ ಏನು ಬ್ಯಾಡ್ ಅಲ್ಲ. ನಾನು ಎಷ್ಟೊಂದು ಸರಿ ಬೇರೆ ಬೇರೆ ಡಿಫ್ರೆಂಟ್ ಫುಡ್ ಮಾಡೋದಕ್ಕೆ ನೀವು ಇಂಡಿಯನ್ ಫುಡ್ ಮಾಡಲ್ಲ ಹಂಗೆ ಹಿಂಗೆ ಅಂತ ಜನಗಳು ಅಂತ ಇರ್ತಾರೆ. ನಾನು ಎಲ್ಲ ಥರ ಫುಡ್ನೂ ಮಾಡ್ತೀನಿ, ಜಸ್ಟ್ ನನ್ನ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಅವತ್ತು ನಂಗೆ ಏನು ಮಾಡ್ಬೇಕು ಅನಿಸುತ್ತೆ ಆ ಥರ ಮಾಡ್ತೀನಿ. ಅಂದರೆ ನನಗೆ ಯುನೀಕ್ ಡಿಶಸ್ಸು, ಡಿಫ್ರೆಂಟ್ ಡಿಶಸ್ನ ಟ್ರೈ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಡಿಫ್ರೆಂಟ್ ಅಡುಗೆಗಳನ್ನ ಮಾಡ್ತಾ ಇರ್ತೀನಿ ಅಷ್ಟೇ ಬಿಟ್ಟರೆ. ಸೊ ನಮ್ಮ ಮನೇಲಿ ನಾರ್ಮಲಾಗಿ ಎಲ್ಲ ಥರ ಅಡುಗೆಗಳನ್ನೂ ಮಾಡ್ತೀವಿ. ಸೊ ಫಸ್ಟ್ ಇಲ್ಲಿ ನಾನು ರೈಸ್ ಹಾಕಂತ ಇದ್ದೀನಿ. ರೈಸ್ ಬಂದ್ಬಿಟ್ಟು ಕಾರ್ಬ್ ಸೋರ್ಸ್ ಆಗಿರುತ್ತೆ. ರೈಸು, ಚಪಾತಿ, ಮುದ್ದೆ, ರೊಟ್ಟಿ ಇಂಥವು ಕಾರ್ಬ್ ಸೋರ್ಸ್ ಅಂತ ಹೇಳ್ಬೋದು. ನಮ್ಮ ಒಂದು ಡೈಲಿ ಮೀಲ್ಸಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಟ್ಲೀಸ್ಟ್ ಇಟ್ ಈಸ್ ದ ಬೇಸಿಕ್ ಅಂತ ಹೇಳ್ಬೋದು. ಸೊ ಇವಾಗ ನಾನಿಲ್ಲಿ ಕಾರ್ಬ್ ಸೋರ್ಸ್ ಆಗಿ ರೈಸ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇಲ್ಲಿ ಬೀನ್ಸ್ ಪಲ್ಯ ಹಾಕ್ಕೊಂಡಿದ್ದೀನಿ. ಇದು ಬಂದು ಫೈಬರ್ ಸೋರ್ಸ್ ಆಗಿರುತ್ತೆ. ಸೊ ಇದನ್ನು ಬೀನ್ಸ್ ಪಲ್ಯದ ರೆಸಿಪಿನ ನಾನು ಆಲ್ರೆಡಿ ಹಳೆ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಇದಕ್ಕೆ ನಾನು ಚಿಕನ್ ಬ್ರೆಸ್ಟು ಗ್ರಿಲ್ ಮಾಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಚಿಕನ್ ಬ್ರೆಸ್ಟ್ ಒಂದು ಲೀನ್ ಸೋರ್ಸ್ ಆಫ್ ಪ್ರೋಟೀನ್ ಆಗುತ್ತೆ ಆ್ಯಂಡ್ ಇಟ್ ಇಸ್ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಅಂತಲೇ ಕರಿಬೋದು ನಾನ್ ವೆಜಿಟೇರಿಯನ್ಸ್ಗೆ. ವೆಜಿಟೇರಿಯನ್ಸ್ ಆದರೆ ಪನ್ನೀರು, ಟೋಫು ಇಂಥವು ಹಾಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು ಇದಕ್ಕೆ ಇದ್ಕಿದವರೆ ಬೇಳೆ ಸಾಂಬಾರು ಹಾಕ್ಕೊತಾ ಇದ್ದೀನಿ. ಇದ್ಕಿದವರೆ ಕಾಳು ಸಾಂಬಾರಲ್ಲೂ ಕೂಡ ಫೈಬರ್ ಹಾಗೆ ಸ್ವಲ್ಪ ಪ್ರೋಟೀನ್ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಕಾರ್ಬ್ಸ್ ಕೂಡ ಸಿಗುತ್ತೆ. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು, ಇದು ಪಿಂಕ್ ಕಲರ್ದು, ಇದನ್ನು ಸವರ್ ಕ್ರೌಟ್ ಅಂತ ಕರೀತಾರೆ. ಇದೊಂದು ಕೊರಿಯನ್ ಅಥವಾ ಜಾಪನೀಸ್ ಅವರು ತುಂಬ ಯೂಸ್ ಮಾಡ್ತಾರೆ. ಒಂಥರ ಪಿಕ್ಕಲ್ ಅಥವಾ ಉಪ್ಪಿನಕಾಯಿ ಅಂತ ಹೇಳ್ಬೋದು. ಫರ್ಮೆಂಟೆಡ್ ಫುಡ್ ಆಗಿರೋದ್ರಿಂದ ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ಕೊತೀನಿ. ಇದು ಬೇಸಿಕ್ಕಾಗಿ ನಾನು ಯೂಸ್ ಮಾಡ್ತಿರೋಂಥ ಸವರ್ ಕ್ರೌಟ್ ಬಂದು ಏನು ಪರ್ಪಲ್ ಕಲರ್ ಕ್ಯಾಬೇಜಲ್ಲಿ ಮಾಡಿರೋಂಥ ಸವರ್ ಕ್ರೌಟು. ನೆಕ್ಸ್ಟ್ ಇಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನನಗೆ ಈ ಥರ ಅನ್ನ ಸಾಂಬಾರುಗಳಿಗೆ ತುಪ್ಪ ಹಾಕೊಂಡು ತಿನ್ನೋದು ತುಂಬ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಲ್ಲಿ ನಾನು ಹೆಂಗೆ ಗೊತ್ತಾ, ನಮ್ಮ ಮನೇಲಿ ಒಂದು ಅರ್ಧ ಲೋಟ ತುಪ್ಪ ಒಯ್ತಾ ಇದ್ರು ಅಂದ್ಕೊಳ್ಳಿ, ಆ ಥರ ಬೆಳೆದಿರೋದು ನಾನು ಹೇಳ್ಬೇಕಂದ್ರೆ. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಷ್ಟೇ. ಬಟ್ ತುಪ್ಪನೂ ಅಷ್ಟೇ ಒಂದು ಹೆಲ್ತಿ ಫ್ಯಾಟ್ ಸೋರ್ಸ್ ಅಂತ ಹೇಳ್ಬೋದು. ನೋಡಿ, ಬರೀ ಅನ್ನ ಸಾರು ತಿನ್ನೋದಕ್ಕಿಂತ ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಮ್ಮ ಇಂಡಿಯನ್ ಫುಡ್ಡು ಕೂಡ ನ್ಯೂಟ್ರಿಯೆಂಟ್ ಡೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಈವ್ನಿಂಗ್ ಸ್ನ್ಯಾಕ್ ಆಗಿ ಸೀಡ್ಸ್ ಲಡ್ಡುನ ತಿಂತಾ ಇದ್ದೀನಿ. ಆ ಪೀರಿಯಡ್ಸ್ ಪೇನ್ ಬರಬಾರ್ದು ಅಂತ ಹೇಳ್ಬಿಟ್ಟು ಸೀಡ್ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ. ಸೀಡ್ ಸೈಕ್ಲಿಂಗ್ ಮಾಡೋದ್ರಿಂದ ಪೀರಿಯಡ್ಸ್ ಪೇನ್ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಸೀಡ್ ಸೈಕ್ಲಿಂಗ್ ಬಗ್ಗೆ ಅಥವಾ ಈ ಲಡ್ಡು ಬಗ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಂತರ ನಾನು ನೆಲ್ಲಿಕಾಯಿ ತಿಂತಾ ಇದ್ದೀನಿ. ಬೇಸಿಕ್ಲಿ ಉಪ್ಪಾಕೊಂಡು ತಿಂತೀನಿ. ನೆಲ್ಲಿಕಾಯಿ ವಿಟಮಿನ್ ಸಿ ರಿಚ್ ಇರುತ್ತೆ. ಒಂದು ನೆಲ್ಲಿಕಾಯಿ ತಿಂದರೆ ನಮಗೆ ಒಂದು ದಿನಕ್ಕೆ ಬೇಕಾದಂಥ ವಿಟಮಿನ್ ಸಿ ಸಿಕ್ಕೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೆಲ್ಲಿಕಾಯಿ ತಿಂತಾ ಇದ್ದೀನಿ, ಮನೇಲಿ ಇತ್ತು ಅಂತ. ನೆಕ್ಸ್ಟ್ ಇಲ್ಲಿ ನಾನು ಜಿಮ್ಗೆ ಹೋಗೋದಕ್ಕೆ ಮುಂಚೆ ಪ್ರೀ ವರ್ಕೌಟ್ ಆಗಿ ಮಾಚಾ ಲಾಟೆ ಕುಡ್ಕೊಂಡು ಹೋಗ್ತೀನಿ. ಯೂಶಲಿ ಕಾಫಿನ ಕೂಡ ಕುಡ್ಕೊಂಡು ಹೋಗ್ತಾರೆ, ಎನರ್ಜಿ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಕಾಫಿನ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಕುಡಿತಾ ಇಲ್ಲ. ಅದಕ್ಕೋಸ್ಕರ ಮಾಚಾ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಗೈಸ್, ನಾನಿಲ್ಲಿ ಈ ಮಾಚಾ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಹೆಸರು ಮಾಚಾ ಆರೆಲ್ ಸಮಥಿಂಗ್ ಅಂತ ಹೇಳ್ಬಿಟ್ಟು. ನಾನು ಲಿಂಕ್ ಕೊಡ್ತೀನಿ, ಬೇಕಾದರೆ ಚೆಕ್ ಮಾಡ್ಕೋಬೋದು. ಇದು ಸೆರೆಮೋನಿಯಲ್ ಗ್ರೇಡ್ ಮಾಚಾ, ತುಂಬಾ ಚೆನ್ನಾಗಿದೆ ಏನು ಕ್ವಾಲಿಟಿ. ಬೇಸಿಕ್ಲಿ ಇಟ್ಸ್ ಅ ಜಾಪನೀಸ್ ಮಾಚಾ, ಆಯಿತಾ, ಸಖತ್ತಾಗಿದೆ, ಟ್ರೈ ಮಾಡಿ. ನಾನು ಆಲ್ರೆಡಿ ಒಂದು ಮಾಚಾ ರೆಸಿಪಿ ತೋರಿಸಿದ್ದೀನಿ, ಮ್ಯಾಂಗೋ ಮಾಚಾ ರೆಸಿಪಿ. ನನ್ನ ಮ್ಯಾಂಗೋ ಏನು ರೆಸಿಪೀಸ್ ವೀಡಿಯೋಸಲ್ಲಿದೆ, ಅದನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದಂತೂ ನೆಕ್ಸ್ಟ್ ಲೆವೆಲ್ ರೆಸಿಪಿ, ಆಯಿತಾ. ಸೊ ಇವಾಗ ನಾನು ನಾರ್ಮಲ್ ಮಾಚಾ ಲ್ಯಾಟೆ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಬೇಸಿಕ್ಲಿ ನಾನು ಒಂದು 2 to 3 ಗ್ರಾಮ್ ಅಷ್ಟು ಮಾಚಾ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಫ್ರಾತರಲ್ಲಿ ಫ್ರಾತ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ನಾರ್ಮಲ್ ಅಂದರೆ ಟ್ರೆಡಿಷ್ನಲ್ ವೇ ಆಫ್ ಮೇಕಿಂಗ್ ಮಾಚಾ ಇದೆಯಲ್ಲ, ಆ ಥರ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಇದಕ್ಕೆ ನಾನು ಐಸ್ ಕ್ಯೂಬ್ಸ್ನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧದಿಂದ 3/4 ಗ್ಲಾಸ್ ಅಷ್ಟು ಐಸ್ ಕ್ಯೂಬ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಾನು ಇದಕ್ಕೆ ಆಲ್ಮಂಡ್ ಮಿಲ್ಕ್ನ ಸೇರಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಆಲ್ಮಂಡ್ ಮಿಲ್ಕ್ ಎಲ್ಲ ಮನೆಯಲ್ಲೇ ಮಾಡ್ಕೋಬೋದು. ನಾನು ಆಲ್ರೆಡಿ ರೆಸಿಪಿ ತೋರಿಸಿದ್ದೀನಿ ಅನಿಸುತ್ತೆ, ಇಲ್ಲ ಅಂದರೆ ಹೇಳಿ, ಬೇಕಾದರೆ ಅದಕ್ಕೂ ರೆಸಿಪಿ ತೋರಿಸ್ತೀನಿ. ಸೊ ಆಲ್ಮಂಡ್ ಮಿಲ್ಕ್ ಏನಪ್ಪ ಅಂದರೆ ಲೋ ಇನ್ ಕ್ಯಾಲರಿ ಇರುತ್ತೆ ಆ್ಯಂಡ್ ಆಲ್ಸೋ ಎಷ್ಟೊಂದು ಜನ ಲ್ಯಾಕ್ಟೋಸ್ ಇಂಟಾಲರೆಂಟ್ ಇರ್ತಾರಲ್ಲ, ಅವರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಇನ್ನೊಂದು ಕಪ್ಪಲ್ಲಿ ಸ್ವೀಟ್ನರ್ ಹಾಕ್ಕೊಂಡು, ಇದು ಬೇಸಿಕ್ಲಿ ಮಾಂಗ್ ಫ್ರೂಟ್ ಸ್ವೀಟ್ನರ್ ಅಂತ ಕರೀತಾರೆ. ಇದು ಯಾವುದೇ ಥರ ಬ್ಲಡ್ ಶುಗರ್ನ ಸ್ಪೈಕ್ ಮಾಡಲ್ಲ ಆ್ಯಂಡ್ 0 ಕ್ಯಾಲರಿ ಇರುತ್ತೆ. ಇದೊಂಥರ ಚೆನ್ನಾಗಿರುತ್ತೆ, ವೆರಿ ಗುಡ್ ಆಲ್ಟರ್ನೇಟಿವ್ ಫಾರ್ ಶುಗರ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಮಿಲ್ಕ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರಾತ್ ಮಾಡಿ ಫುಲ್ ಫೋಮ್ ಬರಬೇಕು ಅಲ್ಲಿವರೆಗೂ ಮಾಡಿ. ಅದಾದಮೇಲೆ ನಾನು ಇದನ್ನು ನಂದು ಏನು ಮಾಚಾದು ಗ್ಲಾಸ್ ಇತ್ತು ಅದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ
ಕಾಣಿಸ್ತಾ ಇದೆ ಮಾಚಾ ಅಂತ ಹೇಳ್ಬಿಟ್ಟು. ನಂಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಎಸ್ಪೆಷಲಿ ಕೋಕೋನಟ್ ಶುಗರ್ನ ಯೂಸ್ ಮಾಡಿ ಆಯಿತಾ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಬರುತ್ತೆ, ಸಖತ್ತಾಗಿ. ಹಾಗೆ ಮಾಚಾ ಕೂಡ ಒಂದು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಅಂತ ಹೇಳ್ಬೋದು. ಹಾಗೆ ಡಿಟಾಕ್ಸಿಫೈಯಿಂಗ್ ಪ್ರಾಪರ್ಟೀಸ್ ಕೂಡ ಇದೆ. ಸೊ ಯೂಶಲಿ ಕಾಫಿ ಬದಲು ಇದನ್ನ ನೀವು ಕನ್ಸಿಡರ್ ಮಾಡ್ಕೋಬೋದು. ಬಟ್ ಮಾಚಾ ಟೇಸ್ಟ್ ಎಲ್ಲರಿಗೂ ಇಷ್ಟ ಆಗಲ್ಲ, ಅದು ಅಡಾಪ್ಟೆಡ್ ಟೇಸ್ಟ್ ಹೇಳಬೇಕಂದ್ರೆ. ನಮಗೆ ಯೂಶಲಿ ನೈಟ್ ಟೈಮ್ ಅಂತೂ ತುಂಬಾ ಲೈಟ್ ಫುಡ್ ತಿನ್ನೋಕೆ ಇಷ್ಟ ಆಗುತ್ತೆ. ನಮಗೆ ಯೂಶಲಿ ನಾವು ಅನ್ನ ಸಾರು ಆಗಲಿ ರೊಟ್ಟಿ ಏನು ಆ ಥರ ನೈಟ್ ಟೈಮ್ ತಿನ್ನಲ್ಲ. ಸಿಂಪಲ್ ಆಗಿ ಸ್ಯಾಲೆಡ್ಡು, ಸೂಪ್ಸು ಅಥವಾ ಸ್ಟೀಮ್ಡ್ ವೆಜಿಟೇಬಲ್ಸು, ಸಾಟೆಡ್ ವೆಜಿಟೇಬಲ್ಸ್ ಇಂಥವೇ ತಿಂತೀವಿ. ಇವತ್ತು ನೋಡ್ಬೋದು ಒಂದು ಸಿಂಪಲ್ ಬೌಲ್ ಮಾಡ್ಕೊತಾ ಇದ್ದೀನಿ. ಇದು ನೀವೇನಾದರೂ ಬ್ಯಾಚುಲರ್ಸ್ ಇದ್ದರೆ ಅಥವಾ ಕೆಲ್ಸಕ್ಕೆ ಹೋಗೋರಾಗಿದ್ದರೆ ಹೆಲ್ತಿ ಫುಡ್ ಮಾಡ್ಕೊಳಕ್ಕಾಗಲ್ಲ ಅಂತಿರ್ತೀರಲ್ವ, ನೋಡಿ ಈ ಥರದೊಂದು ಸಿಂಪಲ್ ಬೌಲ್ ಮಾಡಿಕೊಂಡು ನಿಮ್ಗೆ ಈ ಥರದಕ್ಕೆ ಟೇಸ್ಟ್ನ ಅಡಾಪ್ಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಈಸಿ ಆಗುತ್ತೆ ನಿಮಗೆ. ನೋಡಿ ನಾನು ಎಷ್ಟು ಸಿಂಪಲ್ ಆಗಿ ಎಟ್ ಹೆಲ್ತಿಯಾಗಿ ಒಂದು ಬೌಲ್ನ ಕ್ಯೂರೇಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಇಲ್ಲಿ ನಾನು ಸ್ಟೀಮ್ ಮಾಡಿರೋಂಥ ಸ್ವೀಟ್ ಪೊಟೆಟೋನ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನು ಮಧ್ಯಾಹ್ನದೇ ಚಿಕನ್ ಉಳ್ಕೊಂಡಿತ್ತಲ್ಲ, ಗ್ರಿಲ್ ಚಿಕನ್ನು, ಅದನ್ನ ಸ್ವಲ್ಪ ಪೀಸ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ನೀವಿಲ್ಲಿ ನೋಡ್ಬೋದು ಲೆಟಸ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಮಧ್ಯಾಹ್ನದ ಪಲ್ಯ ಉಳ್ಕೊಂಡಿತ್ತಲ್ಲ, ಆ ಪಲ್ಯನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಮಧ್ಯಾಹ್ನದ ಸಾಂಬಾರು ಉಳ್ಕೊಂಡಿತ್ತಲ್ಲ, ಇದ್ಕಿದವ್ರೆ ಬೇಳೆ ಸಾಂಬಾರು, ಅದನ್ನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಒಂದು ಕಂಪ್ಲೀಟ್ ಹೆಲ್ತಿ ಹೈ ಪ್ರೋಟೀನ್ ಮೀಲು ರೆಡಿ ಆಗೋಯ್ತು. ಇದು ಕೂಡ ಚೆನ್ನಾಗಿರುತ್ತೆ, ಒಂಥರ ಅನ್ನ ಸಾರು ಫ್ಲೇವರ್ ಕೊಡುತ್ತೆ, ಅದ್ರ ಜೊತೆಗೆ ಪಲ್ಯ ಸೇರಿಸ್ಕೊಂಡು ತಿಂದಂಗೆ ಆಗುತ್ತೆ. ಡಿಫ್ರೆಂಟ್ ಅನ್ನಿಸ್ಬೋದು ಎಷ್ಟೊಂದು ಜನಕ್ಕೆ, ಬಟ್ ಸ್ಟಿಲ್ ಇಟ್ ಈಸ್ ಅ ಬೆಟರ್ ಆಪ್ಷನ್ ದ್ಯಾನ್ ಈಟಿಂಗ್ ಜಂಕ್ ಫುಡ್. ನೆಕ್ಸ್ಟ್ ಇಲ್ಲಿ ಡೆಸರ್ಟಿಗೆ ನಾನೇ ಮನೆಯಲ್ಲಿ ಮಾಡಿರೋಂಥ ನೋ ಶುಗರ್ ಹೈ ಪ್ರೋಟೀನ್ ಚಾಕ್ಲೇಟ್ ಐಸ್ ಕ್ರೀಮ್ ನೆಕ್ಸ್ಟ್ ಲೆವೆಲ್ ಆಯಿತಾ, ನಾನೇ ಡೆವಲಪ್ ಮಾಡಿರೋದು. ಇದ್ರ ಫ್ಲೇವರ್ ಅಂತೂ ಸಖತ್ತಾಗಿದೆ, ಯಾರಿಗೂ ಗೊತ್ತಾಗಲ್ಲ ಇದರಲ್ಲಿ ಕ್ರೀಮ್ ಇಲ್ಲ, ಶುಗರ್ ಇಲ್ಲ. ಹಾಗೆ ನಂದು ಇದೇ ಥರ ಹೆಲ್ತಿ ರೆಸಿಪಿ ಇ ಬುಕ್ಸ್ ಕೂಡ ಇದೆ. ಇ ಬುಕ್ಸ್ ಅಂದರೆ ಡಿಜಿಟಲ್ ಬುಕ್ಸ್, ಇಂಗ್ಲೀಷಲ್ಲಿ ಇರುತ್ತೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ವೆಬ್ಸೈಟ್ www.kusumarajana.com ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಈ ಥರ ಇರುತ್ತೆ ನನ್ನ ಒಂದು ವಾಟ್ ಐ ಈಟ್ ಇನ್ ಎ ಡೇ. ಅಂದರೆ ಯಾವಾಗಲೂ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದ್ಸರಿ ನಾನು ಏನಂತಾರೆ, ಕೆಲವೊಂದ್ಸರಿ ಹೋಟ್ಲಿಂದ ಆರ್ಡ್ರ್ ಮಾಡಿಸ್ಕೊಂಡು ತಿನ್ಬೋದು, ಅಥವಾ ಕೆಲವೊಂದ್ಸರಿ ಹೋಟ್ಲಿಗೆ ಹೋಗೇ ತಿನ್ಕೊಂಬರ್ಬೋದು. ಟ್ರಾವೆಲ್ ಮಾಡ್ಬೇಕಾರಂತೂ ಕೇಳೋಕ್ಕೆ ಹೋಗ್ಬೇಡಿ, ಎಲ್ಲದನ್ನೂ ನಾನು ಬರೀ ಕ್ರ್ಯಾಪೇ ತಿಂದಿರ್ತೀನಿ ಅಂತ ಹೇಳ್ಬೋದು. ಸೊ ಎವ್ರಿ ಟೈಮ್ ಎಲ್ಲದೂ ಕರೆಕ್ಟಾಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ವರ್ಕ್ ಆ್ಯಂಡ್ ಆಲ್ಸೋ ಅದರ್ ಸರ್ಕಮ್ಸ್ಟಾನ್ಸಸ್ ಅಂತ ಹೇಳ್ಬೋದು. ಸೊ ಹೆಚ್ಚು ಕಡಿಮೆ ಈ ಥರ ಇರುತ್ತೆ ನನ್ನ ದಿನ ಅಥವಾ ನನ್ನ ಒಂದು ಫುಡ್ ಅಂತ ಹೇಳೋದು ತೋರ್ಸೋಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಸೊ ಎನಿವೇ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಹೊಸ ಥರ ವೀಡಿಯೋಸ್ ಬೇಕಿದ್ರೆ, ಏನಾದರೂ ರೆಸಿಪೀಸ್ ಬೇಕಿದ್ರೆ ಕೇಳಿ, ಆದಷ್ಟು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಶಾರ್ಟ್ಸ್ ವೀಡಿಯೋಸ್ನ ನೋಡ್ತಾ ಇರಿ, ಬಿಕಾಸ್ ನಾನು ಶಾರ್ಟ್ಸೇ ತುಂಬ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಆ್ಯಂಡ್ ಆಲ್ಸೋ ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರ್ತೀನಿ ಯಾವಾಗ್ಲೂ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಕೂಡ ಫಾಲೋ ಮಾಡ್ಕೋಬೋದು. ಬಟ್ ಎನಿವೇ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.